ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗಣೇಶ್ ಬಿಲ್ಲವಯಂ, ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೆಂಟರ್ ಯೂನಿಯನ್ ಸೌತ್ ವೆಸ್ಟರ್ನ್ ಝೋನ್ನ ಪ್ರೆಸಿಡೆಂಟ್ ಆಗಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದ ಉದ್ದೇಶ ತುಂಬ ಸ್ಪಷ್ಟವಾಗಿದೆ. ತುಂಬ ಪ್ರಶ್ನೆಗಳು, ತುಂಬ ಕಾಲ್ಗಳು, ತುಂಬ ಮೆಸೇಜ್ಗಳು ಬರ್ತಾ ಇವೆ. ನಮಗೆ ಏನಂತ ಹೇಳಿದರೆ, ಕೆಲವೊಂದು ಕ್ಲಾರಿಫಿಕೇಷನ್ ಬೇಕು ನಮಗೆ ಅಂತ. ಸೊ ಖಂಡಿತ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಮೊದಲಾಗಿ ARTU ಸಂಘಟನೆ ಒಂದು ಟ್ರ್ಯಾಕ್ ಮೇಂಟೈನರ್ಗಳು ಹುಟ್ಟುಹಾಕಿದಂಥ ಒಂದು ಸಂಘಟನೆ. ಸೊ ಸತತ 10 ವರ್ಷಗಳಿಂದ ಹೋರಾಟ ಮಾಡ್ತಿತ್ತು. ಸೊ ಸಂಘಟನೆ ಹುಟ್ಟಿದ್ದು 2015 ಆದರೂ ಸಹ ನಮ್ಮ ಹೋರಾಟ ಸ್ಟಾರ್ಟ್ ಆಗಿದ್ದು, ಟ್ರ್ಯಾಕ್ ಮೇಂಟೈನರ್ಗಳಿಗೋಸ್ಕರ ಹೋರಾಟ ಸ್ಟಾರ್ಟ್ ಆಗಿದ್ದು 2014 ಸ್ಟಾರ್ಟ್ ಆಗಿತ್ತು. ಬೇರೆ ಬೇರೆ ಸಂಘಟನೆಗಳ ಮೂಲಕ ಯಾರ್ಯಾರು ಸಹಾಯವನ್ನು ಪಡ್ಕೊಂಡು ನಾವು ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಯಾಕಂದರೆ 2012 ಬ್ಯಾಚಲ್ಲಿ ರೈಲ್ವೆಯಲ್ಲಿ ಯಾರ್ಯಾರು ಭರ್ತಿಯಾಗಿದ್ದರು ಎಲ್ಲರೂ ಎಜುಕೇಟೆಡ್ಗಳೇ ಬಂದಿದ್ದರು. ಸೊ ಅದರಿಂದಾಗಿ ನಾವು ಆ ಕಾಲದಲ್ಲೇ ಒಂದು ಹೋರಾಟಗಳನ್ನ ರೂಪಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ನಂತರ ಈ ಒಂದು ಅಸೋಸಿಯೇಷನ್ಗಳೆಲ್ಲ ಉಟ್ಕೊಂಡು ಹೋರಾಟಗಳು ಸ್ಟಾರ್ಟ್ ಆಯಿತು. ನಿರಂತರ ಹೋರಾಟದ ಫಲವಾಗಿ ಈ ಬಾರಿಯ ರೈಲ್ವೆ ಮಾನ್ಯತೆ ಪಡೆಯುವ ಚುನಾವಣೆಯಲ್ಲಿ SP3ಯಲ್ಲಿ ನಮಗೆ ಸ್ಪರ್ಧಿಸಲು ಒಂದು ಅವಕಾಶ ಸಿಕ್ಕಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಅವಕಾಶ ಹೇಗೆ ಸಿಕ್ತು ಅಂತಲೂ ನೀವು ನೋಡ್ತಾ ಇದ್ದೀರಾ. ಅಡೆತಡೆಗಳು 1000 ಇದೆ, ತುಳಿಯೋರು 1000 ಜನ ಇದ್ದಾರೆ. ಆದರೆ ಈ ದೇಶದ ಸಂವಿಧಾನ ಹಾಗೂ ಈ ದೇಶದ ಕಾನೂನು ವ್ಯವಸ್ಥೆ ನಮಗೆ ಇವತ್ತೊಂದು ಅವಕಾಶ ಮಾಡಿಕೊಟ್ಟಿದೆ. ಮೊದಲಾಗಿ ನಾವು ದಾದಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಶ್ರೇಷ್ಠ ಸಂವಿಧಾನಕ್ಕೆ ಹಾಗೂ ಈ ದೇಶದ ಪರಮೋಚ್ಚ ಕಾನೂನಿಗೆ ತರವಾಗಿ ಶರಣಾಗತಿಯನ್ನು ಸಲ್ಲಿಸ್ತೇವೆ. ಸ್ನೇಹಿತರೆ, ಈ ಚುನಾವಣೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಹೊರಗಡೆನೂ ಚುನಾವಣೆ ನಡೀತದೆ, ರೈಲ್ವೆಯಲ್ಲೂ ನಡೀತದೆ. ಸೊ ರೈಲ್ವೆ ಚುನಾವಣೆ ಈ ವರ್ಷ ತುಂಬ ಕಾವು ತಗೊಂಡಿದೆ. ಸೊ ದೊಡ್ಡ ಮಟ್ಟದ ಚುನಾವಣೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತೇವೆ. ಸೊ ಎಲ್ಲರೂ ಸಹ ಜಿದ್ದಿಗೆ ಬಿದ್ದು ಹೋರಾಡ್ತಾ ಇದ್ದಾರೆ. ಸೊ ಇವಾಗ ಬೇರೆ ARTU ಅಂಗಣದ ಒಳಗಡೆ ಬಂದಿದೆ. ಭಾರತದ 13 ಝೋನ್ಗಳಲ್ಲಿ ಇವತ್ತು ARTU ಸ್ವಂತ ಸ್ಪರ್ಧಿಸ್ತಾ ಇದೆ. ಬಟ್ ನೀವು ಕೇಳ್ತಾ ಇರ್ಬೋದು, ಕೆಲವರು ಕ್ವಶನ್ ತುಂಬ ಆಯಿತು. ಏನಂತ ಹೇಳಿದ್ರೆ, ARTU ಅನ್ನೋದು ಒಂದು ಟ್ರ್ಯಾಕ್ ಮೇಂಟೈನರ್ ಸಂಘಟನೆ, ಇದರಲ್ಲಿ ಗಣೇಶ್ ಬಿಲ್ಲವ್ ಅವರು ಪಾಯಿಂಟ್ಸ್ ಮ್ಯಾನು, ಹೇಗೆ ಗಣೇಶ್ ಬಿಲ್ಲವ್ ಅವರು ಇದರಲ್ಲಿ ಅಂತ. ಸೊ ಖಂಡಿತ ಸ್ನೇಹಿತರೆ, ಮೊದಲು ಹುಟ್ಟು ಹಾಕಿದಂಥವರು ಸಹ ಟ್ರ್ಯಾಕ್ ಮೇಂಟೈನರ್ಗಳೇ, ಇದನ್ನು ಬೆಳೆಸಿದವರು ಟ್ರ್ಯಾಕ್ ಮೇಂಟೈನರ್ಗಳೇ. ಆದರೆ ಇಂದು ಇದು ಕೇವಲ ಟ್ರ್ಯಾಕ್ ಮೇಂಟೈನರ್ಗಳ ಸಂಘಟನೆಗಳಾಗಿ ಮಾತ್ರ ಉಳಿದಿಲ್ಲ. ಭಾರತೀಯ ರೈಲ್ವೆಯಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ವರ್ಗದ ಕಾರ್ಮಿಕರ ಸಂಘಟನೆಯಾಗಿ ರೂಪುಗೊಂಡಿದೆ. ಸೊ ಆ ಒಂದು ಉದ್ದೇಶದಿಂದಲೇ ಇವತ್ತು ನಮಗೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ಇದು ದೊಡ್ಡ ವಿಜಯ ನಮಗೆ. ಯಾಕಂತ ಹೇಳಿದ್ರೆ 10 ವರ್ಷದ ಪರಿಶ್ರಮ. ಸೊ ಆ ಪರಿಶ್ರಮದಿಂದ ಇವತ್ತು ಈ ಚುನಾವಣೆ ಸ್ಪರ್ಧಿಸ್ತಾ ಇದ್ದೀವಲ್ಲ, ಸೊ ಇದು ದೊಡ್ಡ ವಿಜಯ, ದೊಡ್ಡ ವಿಕ್ಟ್ರಿ ಅಂತ ನಾವು ಇದನ್ನು ಡಿಸೈಡ್ ಮಾಡ್ತೀವಿ. ಯಾಕಂತೇಳಿ ತುಂಬ ಜನ ಹಿರಿಯವರು ನಮ್ಮ ಶುಭಾಶಯನ ಕೋರಿದ್ದಾರೆ ನಮಗೆ ಫೋನ್ ಮಾಡಿಬಿಟ್ಟು. ಸೊ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸೊ ಖಂಡಿತ ನಿಮ್ಮ ನಿಷ್ಠೆ ಹಾಗೂ ನಿಮ್ಮ ಒಂದು ದಾರಿ, ನಿಮ್ಮ ಒಂದು ಮಾರ್ಗ ಏನಿದೆ ಅದಕ್ಕೆ ಯಾವತ್ತೂ ಸತ್ಯ ಸಿಗುತ್ತೆ. ಸೊ ಸಂವಿಧಾನ ಎಲ್ಲರಿಗೂ ಒಂದೇ. ಸೊ ಆ ಒಂದು ನ್ಯಾಯ ನಿಮ್ಗೆ ಸಿಕ್ಕಿದೆ. ಸೊ ನೀವು ಹೋರಾಡಿ, ಸದಾ ನಮ್ಮ ಬೆಂಬಲ ನಿಮ್ಮ ಜೊತೆ ಇರುತ್ತೆ ಅಂತ ತುಂಬ ಜನ ಶುಭ ಹಾರೈಸಿದ್ದಾರೆ. ಅವರಿಗೆ ಈ ಮೂಲಕ ನಾನು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಹಾಗೆ ಇವತ್ತಿನ ಈ ವಿಡಿಯೋದ ಉದ್ದೇಶ ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕಿತ್ತು ನಾನು. ಯಾಕೆಂತೇಳಿದ್ರೆ ತುಂಬ ಜನ ಕಾಲ್ಸ್ಗಳನ್ನ ಮಾಡ್ತಿದ್ದಾರೆ, ಮೆಸೇಜ್ಗಳನ್ನ ಮಾಡ್ತಿದ್ದಾರೆ, ಫೋನ್ಗಳ ಮೂಲಕ ಅಥವಾ ಮಾಧ್ಯಮದ ಮೂಲಕ ಕೇಳ್ತಿದ್ದಾರೆ. ಸೊ ನೀವು ARTU ಅನ್ನುವಂಥದ್ದು ಒಂದು ಟ್ರ್ಯಾಕ್ ಮೇಂಟೈನರ್ ಸಂಘಟನೆ. ಸೊ ನೀವು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀರಾ. ಬಟ್ ARTU ಥರನೇ ಟ್ರ್ಯಾಕ್ ಮೇಂಟೈನರ್ಗೋಸ್ಕರ ಒಂದು ಅಸೋಸಿಯೇಷನ್ ಇದೆ, ಅದು RKTE ಅನ್ನುವಂಥ ಒಂದು ಅಸೋಸಿಯೇಷನ್. ಸೊ ಅವರು ನಿಮ್ಮ ಜೊತೆ ಇಲ್ಲ. ಯಾಕೆ ನೀವು ಅವ್ರನ್ನ ಬಿಟ್ಟು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೀರಾ ಅನ್ನೋದು ತುಂಬ ಜನ ನನಗೆ ಕ್ವಶನ್ ಮಾಡಿದ್ದಾರೆ. ಸೊ ಈ ಮೂಲಕ ನಾನು ಒಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸ್ನೇಹಿತರೆ, ARTU ಹಾಗೂ RKTE ಎರಡೂ ಒಂದು ಟ್ರ್ಯಾಕ್ ಮೇಂಟೈನರ್ ಸಂಘಟನೆಯೇ. 2025 ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಆಲ್ ಇಂಡಿಯಾ ರೈಲ್ವೆ ಟ್ರ್ಯಾಕ್ ಮೇಂಟೈನರ್ ಯೂನಿಯನ್ 1926 ಟ್ರೇಡ್ ಯೂನಿಯನ್ ಆಕ್ಟ್ ಅಂಡರ್ ರಿಜಿಸ್ಟ್ರೇಷನ್ ಆಗಿದೆ. ಹಾಗೂ RKTE ಬಂದುಬಿಟ್ಟು ರಿಜಿಸ್ಟ್ರೇಷನ್ ನಂಬರ್ 579. ಸೊ ಇದರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಇಬ್ಬರು ಸಹ ಹೋರಾಟ ಮಾಡ್ತಿದ್ರು ಟ್ರ್ಯಾಕ್ ಮೇಂಟೈನರ್ಗಳ ಮೂಲಭೂತ ಹಕ್ಕಿಗಳಿಗೋಸ್ಕರ. ಸೊ ನಾವು ಅದನ್ನು ತುಂಬ ರೀತಿಯಲ್ಲಿ ಸ್ವಾಗತಿಸಿದ್ದೇವೆ. ಸೊ ಹಿಸ್ಟ್ರಿ ಅಗೆಯಕ್ಕೆ ಹೋದರೆ ತುಂಬಾ ಇದೆ. ಸೊ ಆ ಹಿಸ್ಟ್ರಿಯನ್ನು ಹೇಳ್ತಾ ಹೋದರೆ ಸೊ ದೊಡ್ಡ ವಿಡಿಯೋ ಆಗುತ್ತೆ ಇದು. ಸೊ ಯಾಕೆ ಈ ಬಾರಿ ಅವರು ನಮ್ಮ ಜೊತೆ ಸೌತ್ ವೆಸ್ಟರ್ನ್ ಝೋನಲ್ಲಿ ನಮ್ಮ ಜೊತೆ ಇಲ್ಲ ಅನ್ನೋದಕ್ಕೊಂದು ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಅವರು ಉದ್ದೇಶಗಳು
ತುಂಬ ಬೇರೆ ಇದೆ. ಯಾಕಂತ ಹೇಳಿದರೆ ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೊಂದಿಗೆ ARTU ಸಂಘಟನೆ ಯಾವ ಕಾರಣಕ್ಕೂ ಸಹ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ 2016ರಿಂದಲೇ ನಾವು ಪ್ರಾರಂಭ ಮಾಡಿದ್ದೀವಿ. ನಾವು ಮುಂದೊಂದು ದಿನ ಚುನಾವಣೆಗೆ ಸ್ಪರ್ಧಿಸ್ತೀವಿ, ತುಳಿತಕ್ಕೊಳಗಾದ ಶೋಷಣೆಗೊಳಗಾದ ಕಾರ್ಮಿಕರ ಒಂದು ಗುಂಪು ಮುಂದೊಂದು ದಿನ ಚುನಾವಣೆಗೆ ಸ್ಪರ್ಧಿಸ್ತೀವಿ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಆದರೆ 2019 ಒಂದು ಚುನಾವಣೆ ಆಗತ್ತೆ ಅನ್ನೋದು ಕೋವಿಡ್ ಮುಂಚಿತವಾಗಿ ಒಂದು ಅನೌನ್ಸ್ ಆಯಿತು. ಆವಾಗಲೂ ಸಹ ನಾವು ಹೇಳಿದ್ದೀವಿ ನಾವು ಚುನಾವಣೆ ಈ ಬಾರಿ ಸ್ಪರ್ಧಿಸ್ತೀವಿ ಅಂತ. ಯಾಕಂದರೆ 2016ರಿಂದ ನಾವು ಕಾನೂನು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದೀವಿ ಆಯಿತು. ಸೊ ಅದೇ ರೀತಿ ನಮ್ಮ ಹೋರಾಟಗಳು ನಡೀತಾ ಇತ್ತು. ಬಟ್ ಅವರು ಇದನ್ನು ಬಿಲೀವ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಏನಂತ ಹೇಳಿದ್ರೆ RKT ಅವರು ARTU ಯಾವತ್ತೂ ಚುನಾವಣೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಪ್ರಚಾರ ಮಾಡಿಕೊಂಡೇ ಬಂದರು. ಸೊ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ಈ ಮೊನ್ನೆ ಒಂದು ನ್ಯಾಯದೇವತೆ ಕೊಟ್ಟಂಥ ತೀರ್ಪಿನಿಂದ ಅವರೆಲ್ಲ ಈ ವಿಚಾರದಲ್ಲಿ ಸುಮ್ಮನಾಗಿದ್ದಾರೆ. ಸೊ ಇವರು ಇವತ್ತು NFIR ಅಂದರೆ SWR ಜೊತೆ ಕೈ ಜೋಡಿಸಿದ್ದಾರೆ. ಸೊ ತುಂಬ ಜನ ಕ್ವಶನ್ಸ್ಗಳಿವೆ, ಪ್ರಶ್ನೆಗಳು ನನಗೆ ಬಂದಿರುವಂಥದ್ದು. ಯಾಕೆ ಅವರು ಅವ್ರ ಜೊತೆಲಿ ಹೋದರು, ನಿಮ್ಮ ಜೊತೆ ಯಾಕೆ ಬಂದಿಲ್ಲ ಅಂತ. ಸೊ ನೀವು ಅವ್ರನ್ನ ಕರೆದಿಲ್ವಾ ಅಂತ ಕೇಳಿದರು. ಇಲ್ಲ ಸ್ನೇಹಿತರೆ, ಕ್ಲಾರಿಫಿಕೇಷನ್ ಕೊಡ್ತೀನಿ. ಅವರು ES ಜೊತೆ ಏನು ಇವತ್ತು ಒಂದು ಹೊಂದಾಣಿಕೆ ಮಾಡಿಕೊಂಡು ಅಥವಾ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅವ್ರು ಹೋಗಿ ಅವರು ಸೇರಿಕೊಂಡಿದ್ದಾರೆ ಅಥವಾ ಅವರಿಗೆ ಸಪೋರ್ಟನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅಂದರೆ 29ನೇ ತಾರೀಕು 9ನೇ ತಿಂಗಳು 2024 ಅವರು ಅವ್ರ ಜೊತೆ ಹೋಗಿದ್ದಾರೆ. ಬಟ್ ಅದರಿಂದ ಮುಂಚಿತವಾಗಿ ನಾವು ಅವರ ಜನರಲ್ ಸೆಕ್ರೆಟರಿ ಇರ್ಬೋದು, ಅವರ ಲೀಡರ್ಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರಿಗೂ ಸಹ ನಾವು ಇನ್ವೈಟ್ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ನೀವು ಸಹ ಟ್ರ್ಯಾಕ್ ಮೇಂಟೈನ್ಗೋಸ್ಕರ ಹೋರಾಟ ಮಾಡ್ತಿದ್ದೀರಾ. ಸೊ ನಾವು ಸಹ ಮೊದಲಿಂದ ಟ್ರ್ಯಾಕ್ ಮೇಂಟೈನ್ ಹೋರಾಟ ಮಾಡ್ತಿದ್ದೀವಿ. ಈ ಬಾರಿ ನಾವು 13 ಝೋನ್ನಲ್ಲಿ ಸ್ಪರ್ಧಿಸ್ತಾ ಇದ್ದೀವಿ, ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾವು ಅವ್ರನ್ನ ಕೇಳಿದ್ದೀವಿ. ಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ನಾನು ಕೊಡಲಿಕ್ಕೆ ರೆಡಿ ಇದ್ದೀನಿ. ಕೇಳಿದವಾಗ ಅವರಿಂದ ಬಂದಂಥ ಒಂದು ಉತ್ತರ, ಇಲ್ಲ ನಮ್ಮ ಉದ್ದೇಶಗಳು ಬೇರೆ ಇದೆ, ನಾವು ಬೇರೆ ಜೊತೆ ಕಮಿಟ್ ಆಗಿದ್ದೀವಿ. ಸೊ ನಾವು ಅದಕ್ಕೋಸ್ಕರ ನಾವು ನಿಮ್ಮ ಜೊತೆ ಬರೋಕ್ಕಾಗೋದಿಲ್ಲ. ಸೊ ನಮ್ಮ ದಾರಿ ಸಪ್ರೇಟ್ ಇದೆ ಅಂತ ಹೇಳಿದರು. ಹಾಗೆ ಹೇಳಿದ ಮೇಲೆ ನಾವು ಯಾರನ್ನು ಕಾಲಿಡಿದು ಕರ್ಕೊಂಡು ಬರುವಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸಂಘಟನೆ ದುಡ್ಡಿದ್ದವರ ಸಂಘಟನೆ ಅಲ್ಲ. ಟ್ರ್ಯಾಕ್ ಮೇಂಟೈನರ್ಗಳ ಬೆವರಿಂದ ಕಟ್ಟಿದಂಥ ಸಂಘಟನೆ. ಸೊ ಅದರಿಂದಾಗಿ ನಮ್ಮ ಹತ್ರ ಕೊಡಲಿಕ್ಕೂ ಅಥವಾ ತಗೊಳ್ಳಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ. ಗುಂಡು ತುಂಡು ಮಣ್ಣು ಓದಿ ನಮ್ಮ ಹತ್ರ ಕೊಡಲಿಕ್ಕಿಲ್ಲ. ಸೊ ನಮ್ದು ಏನಿದ್ರು ಸತ್ಯ ನ್ಯಾಯ ನೀತಿ ಒಂದು ಹೋರಾಟ, ಇದು ಒಂದೇ ನಮ್ಮ ಹತ್ರ ಇರುವಂಥದ್ದು. ಸೊ ಇದನ್ನು ಒಪ್ಕೊಂಡು ಬರೋರು ಬರ್ಬೋದಿತ್ತು. ಸೊ ಅವರಿಗೂ ಸ್ಥಾನಮಾನ ಕೊಡುವಂಥ ಎಲ್ಲ ಯೋಚನೆಗಳು ನಾವು ಮಾಡ್ಕೊಂಡಿದ್ವಿ. ಅವ್ರಿಗೆ ಕೇಳಿದ್ದೀವಿ, ನಿಮ್ಗೆ ಯಾವ ಸ್ಥಾನಮಾನ ಬೇಕು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಸಹ ಹೇಳಿದ್ದೀವಿ. ಬಟ್ ಇಲ್ಲಿ ನಾವ್ಯಾರು ಲೀಡರ್ ಆಗಲಿಕ್ಕೆ ಏನಕ್ಕೂ ಬಂದು ಕುಳಿತುಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಇದೊಂದು ಹೋರಾಟ. ಇಲ್ಲಿ ಯಾರೇ ಬಂದರೂ ನಾಯಕನೇ. ಇವತ್ತು ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಅಥವಾ ARTUಯಲ್ಲಿ ಯಾವನೋ ಒಬ್ಬ ನಿರ್ದಿಷ್ಟ ನಾಯಕ ಇಲ್ಲ. ಇಲ್ಲಿ ಪ್ರತಿಯೊಬ್ಬ ಕಾರ್ಮಿಕನೂ ನಾಯಕನಾಗಿದ್ದಾನೆ. ಯಾಕಂದರೆ ಈ ಸಂಘಟನೆ ಬೆಳೆಸ್ಕೊಂಡು ಬಂದ ರೀತಿ ಆಗಿದೆ. ಸೊ ಅವರನ್ನು ನಾವು ಇನ್ವೈಟ್ ಮಾಡಿದ್ದೀವಿ. ಬಟ್ ಅವರು ನಾವು ಬರಲ್ಲ ಅಂತ ರಿಜೆಕ್ಟ್ ಮಾಡಿದರು. ಸೊ ಆ ನಂತರ ದಿನಗಳಲ್ಲಿ ಅವರು ES ಜೊತೆ ಹೋಗಿ ಹೊಂದಾಣಿಕೆ ಮಾಡಿಕೊಂಡು ಅವರ ಕೆಲವೊಂದು ಡಿಮ್ಯಾಂಡ್ಸ್ಗಳನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಅಥವಾ ಬೇರೆ ಬೇರೆ ಏನು ವ್ಯವಹಾರಗಳು ಏನಿರ್ಬೋದು. ಸೊ ಅದನ್ನು ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಇದು ಇಲ್ಲಿಗೆ ಕ್ಲಿಯರ್ ಆಗಿದೆ. ಸೊ ARTU ಸಂಘಟನೆ RKTಯನ್ನು ದೂರ ಮಾಡಿಲ್ಲ. ಸೊ ನಾವು ಅವರನ್ನು ಇನ್ವೈಟ್ ಮಾಡಿದ್ದೇವೆ. ಬಟ್ ಅವರೇ ಇದನ್ನು ರಿಜೆಕ್ಟ್ ಮಾಡಿ ಅವ್ರ ಜೊತೆ ಹೋಗಿದ್ದಾರೆ. ಸೊ ಹಾಗಿದ್ದರೆ RKT ಇಲ್ಲದೆ ನೀವು ಗೆಲ್ತೀರಾ ಅಂತ ತುಂಬ ಜನ ಕ್ವಶನ್ ಹಾಕಿದರು. ಇವತ್ತು ARTU ಸಂಘಟನೆ ಖಾಲಿ ಟ್ರ್ಯಾಕ್ ಮೇಂಟೈನರ್ಗಳ ಸಂಘಟನೆ ಆಗಿ ಉಳಿದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ. ಇವತ್ತು ರೈಲ್ವೆಯ ಪ್ರತಿಯೊಬ್ಬ ವರ್ಗದ ಕಾರ್ಮಿಕರನ್ನು ಒಳಗೊಂಡಂಥ ಒಂದು ಸಂಘಟನೆ. ಸೊ ಮುಖ್ಯವಾಗಿ ಶೋಷಿತ ತುಳಿತಕ್ಕೆ ಒಳಗಾದಂಥ ಕಾರ್ಮಿಕರ ಸಂಘಟನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮಗೆ ನಮ್ಮ ಒಂದು ನಿಷ್ಠೆ ಅಥವಾ ನಮ್ಮ ಒಂದು ಹೋರಾಟ ನೋಡಿದಂಥ ಆಲ್ ಇಂಡಿಯಾ SNT ಮೆಂಟಲ್ ಯೂನಿಯನ್ ಇರ್ಬೋದು, ಮತ್ತು ಲೋಕೋ ರನ್ನಿಂಗ್ ಸ್ಟಾಫ್ ಇರ್ಬೋದು, ಇನ್ನು ಕೆಲವಾರು ಸಂಘಟನೆಗಳು ನಮ್ಮ ಜೊತೆ ಇವತ್ತು ಕೈ ಜೋಡಿಸ್ತೇವೆ ಹೋರಾಟಕ್ಕೆ. ಯಾಕಂತ ಹೇಳಿದ್ರೆ ನೋಡಿದ್ದಾರೆ, ಕ್ರಾಂತಿ ಮೂಡ್ತಾ ಇದೆ ಭಾರತೀಯ ರೈಲ್ವೆಯಲ್ಲಿ. ಹೊಸ ಬದಲಾವಣೆಯನ್ನು ಪ್ರತಿಯೊಬ್ಬರು ಬಯಸಿದ್ದಾರೆ. ಇರುವಂಥ ಫೆಡರೇಷನ್ಗಳು ಇಷ್ಟು ವರ್ಷಗಳ ಕಾಲ ಏನು ಮಾಡಿದ್ದಾರೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 2012 ಬಿಫೋರು ಸೊ ಆಲ್ಮೋಸ್ಟ್ ನಾವು ರೈಲ್ವೆ ಬರಬೇಕಿದ್ರೆ ಎಲ್ಲರೂ ಸಹ ಪಾಪ ಅಕ್ಷರ ಜ್ಞಾನ ಇಲ್ಲಿದ್ದವರು ಇದ್ದರು. ಸೊ ಅವ್ರಿಗೆ ಬೆದರ್ಸು ಅಥವಾ ಅವ್ರಿಗೆ ಏನೋ ಒಂಥರ ಮಾಡಿಬಿಟ್ಟು ಚುನಾವಣೆ ಗೆಲ್ತಾ ಇದ್ದರು. 2002 ಮುಂಚೆ ಯಾವುದೇ ಚುನಾವಣೆ ಇರಲಿಲ್ಲ. ಯಾರು ಮೆಂಬರ್ಶಿಪ್ ಜಾಸ್ತಿ ಮಾಡ್ತಿದ್ರು ಅವರಿಗೆ ಅವಕಾಶ ಕೊಡ್ತಿದ್ರು. 100 ವರ್ಷ ಇದರಲ್ಲೇ ಕಳೆದಿದ್ದಾರೆ ಅವರು.
ಸೊ ಇದರ ಬಗ್ಗೆ ಇಷ್ಟೇ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ RKTA ಮತ್ತು SWRನ RKTA ನಾವು ರೈಲ್ವೆ ಬರಬೇಕಿದ್ರೆ ಎಲ್ಲರೂ ಸಹ ಪಾಪ ಅಕ್ಷರ ಜ್ಞಾನ ಇಲ್ಲಿದ್ದವರು ಇದ್ದರು. ಸೊ ಅವ್ರಿಗೆ ಬೆದರ್ಸು ಅಥವಾ ಅವ್ರಿಗೆ ಏನೋ ಒಂಥರ ಮಾಡಿಬಿಟ್ಟು ಚುನಾವಣೆ ಗೆಲ್ತಾ ಇದ್ರು. 2002 ಮುಂಚೆ ಯಾವುದೇ ಚುನಾವಣೆ ಇರಲಿಲ್ಲ. ಯಾರು ಮೆಂಬರ್ಶಿಪ್ ಜಾಸ್ತಿ ಮಾಡ್ತಿದ್ರು ಅವರಿಗೆ ಅವಕಾಶ ಕೊಡ್ತಿದ್ರು. 100 ವರ್ಷ ಇದರಲ್ಲೇ ಕಳೆದಿದ್ದಾರೆ ಅವರು. ಸೊ ಇದರ ಬಗ್ಗೆ ಇಷ್ಟೇ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ RKTA ಮತ್ತು SWRನ RKTA ಮತ್ತು ARTO ನಡುವಿನ ಇರುವಂಥ ಒಂದು ಇದನ್ನು ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಓಕೆ. ಸೊ ಹಾಗೆ ನೀವು RKTA ಸಪೋರ್ಟ್ ಇದೆ, ನೀವು ಗೆಲ್ತೀರಾ ಅಂತ ನೀವು ಕೇಳ್ತಿದ್ದಾರೆ. ಸೊ ನಾನು ಹೇಳ್ತೀನಿ, RKTA ಸಂಘಟನೆಯನ್ನು ಯಾರು ಹುಟ್ಟು ಹಾಕಿದ್ರು, ಸೌತ್ ವೆಸ್ಟರ್ನ್ ರೈಲ್ವೆಗೆ ಯಾರು ಪರಿಚಯ ಮಾಡಿದ್ರು. ಇವತ್ತು ನಾನು ಫೌಂಡರ್ ಅಂತ ಹೇಳ್ಕೊತಿರೋರು ತುಂಬ ಜನ ಇದ್ದಾರೆ. ಬಟ್ ಬೇಕಾದ ದಾಖಲೆಗಳನ್ನು ನಾನು ಕೊಡ್ತೀನಿ. ಸೌತ್ ವೆಸ್ಟರ್ನ್ ರೈಲ್ವೆಗೆ RKTA ಎನ್ನುವಂಥ ಒಂದು ಸಂಘಟನೆ ತಂದವರು AV ಕಾಂತರಾಜು ಅವರು. ಅವರ ಹೋರಾಟ ಇವತ್ತು ಒಂದು ಮಟ್ಟದಲ್ಲಿ ಬಂದು ನಿಂತ್ಕೊಂಡಿದೆ. ಇವತ್ತು ಒಂದು ಟ್ರ್ಯಾಕ್ ಮೆಂಟಲ್ ಸಂಘಟನೆ ಚುನಾವಣೆಗೆ ನಿಲ್ಲುತ್ತೆ ಅಂತ ಹೇಳಿದ್ರೆ AV ಕಾಂತರಾಜು ಅವರ ಒಂದು ಹೋರಾಟ. ಯಾಕಂದರೆ ನಾವೆಲ್ಲೂ ನಮ್ಮನ್ನು ಮಾರ್ಕೊಂಡಿಲ್ಲ, ನಮ್ಮ ಒಂದು ಸ್ವಾಭಿಮಾನವನ್ನು ಎಲ್ಲೂ ನಾವು ಬಿಟ್ಕೊಟ್ಟಿಲ್ಲ. ಹೇಳಿದ್ರು ತುಂಬ ಜನ 2020 ತನಕ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ART ತುಂಬ ಸ್ಟ್ರಾಂಗ್ ಆಗಿತ್ತು, ಇವಾಗ ART ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳಿದರು. ಕಾರಣ ಏನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 2020 ತನಕ ART ಸಂಘಟನೆಯಲ್ಲಿ ಇರುವಂಥ ನಾವೆಲ್ಲರೂ ಸಹ ಕಾಂತರಾಜು ಅವರ ಒಂದು ಬೆಂಬಲಿಗರು ಮತ್ತು ಕಾಂತರಾಜು ಅವರ ಒಂದು ಅವ್ರನ್ನ ಇಷ್ಟಪಟ್ಟು, ಅವರ ನಾಯಕತ್ವವನ್ನು ಇಷ್ಟಪಟ್ಟು ಅವ್ರ ಜೊತೆ ಹೋದವರು, ಅವರ ಹೋರಾಟವನ್ನು ಮೆಚ್ಚಿ ಅವ್ರ ಜೊತೆ ಹೋದವರು, ಸಮಾನ ಮನಸ್ಕರಾದ ನಾವೆಲ್ಲರೂ ಇದ್ವಿ ಅವ್ರ ಜೊತೆ. ಸೊ 2020 ಆಲ್ಮೋಸ್ಟ್ ಆಲ್ 90% ART ಸಂಘಟನೆ ಇರುವಂಥವರು ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಟ್ರಾನ್ಸ್ಫರ್ ಹೋಗ್ತೀವಿ. ಸೊ ಆದ್ದರಿಂದ ಅಲ್ಲಿ ಒಂದು ನಿಷ್ಠೆ ಅಂತ ಇರುತ್ತೆ. ಏನಂದ್ರೆ ಒಂದು ಟ್ರ್ಯಾಕ್ ಮೇಂಟೆನೆನ್ಗೆ ಸಂಬಂಧಪಟ್ಟಂಥ ಅಸೋಸಿಯೇಷನಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಇರಬಾರ್ದು ಅಂತ. ಸೊ ಅದಕ್ಕೋಸ್ಕರ 4 ವರ್ಷದಿಂದ ನಾವು ಎಲ್ಲವೂ ಸಹ ಸೈಲೆಂಟ್ ಆಗಿದ್ವಿ. ಯಾಕಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ನಾವು ಯಾವತ್ತೂ ಆ ಕೆಲಸ ಮಾಡಬಾರ್ದು. ಸೊ ಇವಾಗ ART ನಮ್ಮ ಸಂಘಟನೆ, ಸೊ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಥ ಸಂಘಟನೆ ಆದ್ದರಿಂದ ಮತ್ತೆ ಪುನಃ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಿದ್ದೀವಿ. ಇಲ್ಲಿಯ ತನಕ ಹಾಗಾದರೆ ನಮಗೆ ಅವಕಾಶಗಳಿರಲಿಲ್ವಾ, ಆಮಿಷಗಳಿರಲಿಲ್ವಾ ಅಂತ ಕೇಳ್ಬೋದು. ಖಂಡಿತ ಇತ್ತು. ಇವಾಗ ಇವರು RKTA ಅವರು ಕೆಲವೊಂದು ಹೇಳ್ತಿದ್ದಾರೆ, ನಮಗೆ ESನವರು ಆ ಪೋಸ್ಟ್ ಕೊಡ್ತಾರೆ, ಈ ಪೋಸ್ಟ್ ಕೊಡ್ತಾರೆ, ನಾವು ರೈಲ್ವೆ ಬೋರ್ಡಲ್ಲಿ ಕೂರ್ತೀವಿ ಅಂತ ಏನು ಹೇಳ್ತಿದ್ದಾರೆ. ಸೊ ಈ ಅವಕಾಶ ನಮ್ಗೆ ಯಾವಾಗಲೇ ಬಂದಿತ್ತು. ಸಾಕ್ಷಿ ಬೇಕಾದ್ರೆ ನಾನು ಕೊಡ್ತೀನಿ, ಅದಕ್ಕೆ ಬೇಕಾದ ದಾಖಲೆಗಳನ್ನ. ಸೊ ಯಾವಾಗಲೇ ಬಂದಿತ್ತು. ಬಟ್ ನಮ್ಮ ಉದ್ದೇಶ ಒಂದೇ ಆಗಿತ್ತು, ಏನಂತ ಹೇಳಿದರೆ, ಸೊ ಹಿಂದಿನವರು ಪಾಪ ಬಲಿಯಾಗಿದ್ದಾರೆ, ನಾವು ಬಲಿ ಆಗಬಾರ್ದು. ಯಾಕಂತ ಹೇಳಿದ್ರೆ ನೀವು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿ, ರಾಜಾದಿರಾಜರ ಕಾಲದಿಂದ ಇಲ್ಲಿ ತನಕ ಶೋಷಿತರನ್ನು, ಹಿಂದುಳಿದವರನ್ನು ಉಳ್ಳವರು ಅಥವಾ ಅಧಿಕಾರದಲ್ಲಿದ್ದವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಂಡಿದ್ದಾರೆ ವಿನ ಬೆಳೆಸಿದ್ದ ಇತಿಹಾಸವಿಲ್ಲ. ಈ ಮಾತನ್ನು ಯಾಕೆ ಹೇಳ್ತೀನಿ ಸ್ನೇಹಿತರು ಅಂತ ಹೇಳಿದ್ರೆ, 2012 ನಾವು ರೈಲ್ವೆಗೆ ಪಾದಾರ್ಪಣೆ ಮಾಡಿದ್ವಿ. ಸೊ 2013 ಚುನಾವಣೆ, ರೈಲ್ವೆ ಯೂನಿಯನ್ ಚುನಾವಣೆ ಬಂತು. ಸೊ ಆವಾಗ ಈ ವಾಟ್ಸಪ್ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಅದಕ್ಕೂ ಹಿಂದಿನವರು ನಮ್ಮ ಜೊತೆ ಇದ್ರ ಪಾಪ ಅವರಿಗೂ ಇದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಸೊ ನಮಗೆ ಏನೂ ಗೊತ್ತಿಲ್ಲದೆ ನಾವು ಸಪೋರ್ಟ್ ಮಾಡಿ ಕೆಲವೊಂದು ಯೂನಿಯನ್ಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿ ಇಂದಿಗೂ ಸಹ ನಾವು ಪಶ್ಚಾತ್ತಾಪ ಪಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಇವರು ನಮ್ಮನ್ನು ಬಳಸಿಕೊಂಡಿದ್ದೇ ವಿನಃ ನಮ್ಮ ಸಮಸ್ಯೆಗಳನ್ನು ಎಲ್ಲೂ ಯಾವತ್ತೂ ರೈಸ್ ಮಾಡಿಲ್ಲ. ಇವತ್ತು ಹೇಳ್ತಾರೆ, ನಾನು ಶೂ ಕೊಡಿಸಿದೆ, ನಾನು ಪಾಸ್ ಕೊಡಿಸಿದೆ, ನಾನು ಅದು ಕೊಡಿಸಿದೆ, ಇದು ಕೊಡಿಸಿದೆ ಅಂತ ಹೇಳ್ತಾರೆ. ಇವೆಲ್ಲ ಸಾಧನೆನ ಸ್ವಾಮಿ, ಇವಲ್ಲ ಖಂಡಿತ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನಾನು ಹೇಳ್ತೀನಿ, 2022, 19, 2016, 22 ಮತ್ತು 2016 ಇದೇ ART ಸಂಘಟನೆ 3000 ಟ್ರ್ಯಾಕ್ ಮೆಂಟರ್ಗಳನ್ನು ಸೇರಿಸಿ ಜಂತರ್ ಮಂತರ್ನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡುತ್ತೆ. ಇತಿಹಾಸದಲ್ಲಿ ಪ್ರಥಮ ಬಾರಿ ಅಷ್ಟು ಟ್ರ್ಯಾಕ್ ಮೆಂಟರ್ ಒಂದು ಕಡೆ ಸೇರಿದ್ದು. ಹೋರಾಟ ಮಾಡಿ ಇದನ್ನು ಮನಗೊಂಡಂಥ ರೈಲ್ವೆ ಬೋರ್ಡು, ನಾವು 30 ಬೇಡಿಕೆಗಳನ್ನ ರೈಲ್ವೆ ಬೋರ್ಡ್ಗೆ ಇಟ್ಟಿದ್ದೀವಿ. ಕರೆದು ಮಾತಾಡಿಸಿದ್ದಾರೆ, ರೈಲ್ವೆ ಬೋರ್ಡಲ್ಲಿ ಕುಳಿಸ್ಬಿಟ್ಟು ನಮ್ಮ ಸಮಸ್ಯೆಗಳೇನು ಅಂತ ಕೇಳಿದ್ದಾರೆ. ಸೊ 2016/9/2020 ಸೆಪ್ಟೆಂಬರ್ 22 ನಾವು ನಮ್ಮ ಒಂದು 30 ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿದ್ದೀವಿ. ಅದೇ ರೀತಿ 10/8 ಅಂದರೆ 10ನೇ ತಾರೀಕು ಆಗಸ್ಟ್ ತಿಂಗಳು 2017 ರೈಲ್ವೆ ಬೋರ್ಡ್ ಅನೌನ್ಸ್ ಮಾಡುತ್ತೆ ಹಾಲ್ಡ್ ಆ್ಯಂಡ್ ರಿಸೀವ್ ಪರ್ಮಿಷನ್. ನಾವು 30% ಕೇಳಿದ್ದೀವಿ, ಆದರೆ
ರೈಲ್ವೆ ಬೋರ್ಡ್ 15% ಅನೌನ್ಸ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಇವತ್ತು ಎಲ್ಲರೂ ನಾನು ಕೊಡ್ಸಿದ್ದೀನಿ, ನಾನು ಓಡಾಡಿದಂಥ ಫ್ಲಾಗ್ ಹಾಕೊಂಡು ಬ್ಯಾನರ್ ಹಾಕೊಂಡು ಓಡಾಡ್ತಾರೆ. ಸೊ ಅವರಲ್ಲಿ ಒಂದೇ ಒಂದು ಪ್ರಶ್ನೆ, ನಿಮ್ಮ ಹತ್ರ ದಾಖಲೆ ಇದ್ರೆ ರಿಲೀಸ್ ಮಾಡಿ. ನೀವು ಕೊಡಿಸಿದ್ದೆ ಹೌದಂತಾದ್ರೆ ರಿಲೀಸ್ ಮಾಡಿ. ಯಾಕೆ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಟ್ರ್ಯಾಕ್ಮೆಂಟನ್ನು ಮಿಸ್ಗೈಡ್ ಮಾಡ್ತೀರಾ? LDC ಓಪನ್ ಟು ಆಲ್ 2014ರಿಂದ ನಾವು ಕೂಗ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಯಾಕೆ ಈ ಚುನಾವಣೆ ಬರೋ ತನಕ ನಿಮ್ಗೆ ಯಾರಿಗೂ LDC ಓಪನ್ ಮಾಡಿಸ್ಬೇಕಂತ ಗೊತ್ತಾಗಿಲ್ವಾ? ಕೆಲವೊಂದು ಕ್ವಶನ್ ಕೇಳ್ತಿದ್ದಾರೆ ನನಗೆ, ಗಣೇಶ್ ನೀವು ಪಾಯಿಂಟ್ಸ್ ಮ್ಯಾನು, ಸೊ ನೀನು ಯಾಕೆ LDC ಓಪನ್ ಬಗ್ಗೆ ಮಾತಾಡ್ತಿದ್ಯಾ ಅಂತ. ನಾನು ಇವತ್ತು ಪಾಯಿಂಟ್ಸ್ ಮ್ಯಾನ್ ಆಗಿರ್ಬೋದು, ಆದರೆ ನನ್ನ ತಾಯಿ ಟ್ರ್ಯಾಕ್ ಮೇಂಟೈನರ್. ಅಂದರೆ ನಾನು ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಬಂದವನು. ಸೊ ನಾನು ಇವತ್ತು ಆಗ ಡಿಪಾರ್ಟ್ಮೆಂಟನ್ನು ಗೌರವಿಸ್ತೀನಿ. ಅದು ನನ್ನ ಮೊದಲ ಆಯ್ಕೆ. ಯಾಕಂದರೆ ಹಿಂದೆ ಒಂದು ಕಾಲ ಇತ್ತು, ಏನಂತ ಕೇಳಿದ್ರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಪಾಪ ಅಕ್ಷರಸ್ಥರು ಅಲ್ದಿದ್ದವ್ರನ್ನ ಉದ್ಯೋಗಕ್ಕೆ ಹಾಕ್ತಿದ್ರು. ಅವರಿಗೆ LDC ಅವಕಾಶಗಳು ಇರಲಿಲ್ಲ. ಇವತ್ತು ಡಬಲ್ ಡಿಗ್ರಿ ಹೋಲ್ಡ್ರು, LLB BLB ಮಾಡಿದವರೆಲ್ಲ ಇದ್ದಾರೆ ಇವತ್ತು 2012ರಿಂದ. ಯಾಕೆ ಅವರಿಗೆ ಅವಕಾಶ ಬೇಡವಾ? ತಪ್ಪಿದೆಯಾ ಅದರಲ್ಲಿ? ಅವ್ರು ಕೇಳೋದ್ರಲ್ಲಿ ತಪ್ಪಿದೆಯಾ? ಯಾರಿಗೆ ಯೋಗ್ಯತೆ ಇದೆಯೋ ಅವನು ಪಾಸ್ ಆಗ್ತಾನೆ, ಅವನು ಉದ್ಯೋಗವನ್ನು ಗಳಿಸ್ಕೊತಾನೆ, ಅವನು ಹಾಗೆ ಬಡ್ತಿಯನ್ನು ಪಡ್ಕೊತಾನೆ. ಅದರಲ್ಲಿ ಏನು ತಪ್ಪಿದೆ? ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿದೆ? ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ನನಗೇನು ತಪ್ಪಿದೆ? ತುಂಬ ಜನ ಕ್ವಶನ್ ಆಗ್ತಿದ್ದಾರೆ. ಇದಕ್ಕೆ ಈ ಕ್ವಶನ್ಗೆ ಆನ್ಸರ್ ಸಿಗ್ತಂತ ಅನ್ಕೊತೀನಿ. ಸರ್ವರಿಗೂ ಹಕ್ಕಿದೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋದು ಈ ಆ್ಯಕ್ಟ್ನ ಉದ್ದೇಶ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇವಾಗೆಲ್ಲ ನೀವು ಬ್ಯಾನರ್ ಹಾಕ್ಕೊಂಡು, ಸೊ ಇದೇ ನಾನು ಕ್ವಶನ್ಸ್ ಹಾಕ್ತೀನಿ ಇವತ್ತು. NFIR ಮತ್ತು AFR, SWRMU ಮತ್ತು ESನವರು ಈ ಚುನಾವಣಾ ಸಮಯದಲ್ಲಿ ಟ್ರ್ಯಾಕ್ಮೆಂಟ್ ಅಂತ ನೆನಪಾಗ್ತಿದೆ ನಿಮಗೆ. ಬಂದು ಅವ್ರ ಜೊತೆ ನಿಂತ್ಕೊಂತಿದ್ದೀರಾ, ಮಳೆ ಬಂದರೂ ಹೀಗೆ ಪೇಪರ್ ಇಟ್ಕೊಂಡು ನಿಂತ್ಕೊಂಡು ಅಂತ ನಾಟಕ ಮಾಡ್ತಿದ್ದೀರಾ. ಸೊ ಇವಾಗ ನಿಮ್ಮ ಕೈಯಲ್ಲಿ LDC ಓಪನ್ ಟು ಆಲ್ ಟ್ರ್ಯಾಕ್ಮೆಂಟ್ ಅನ್ನೋ ಬೋರ್ಡ್ ಕಾಣಿಸ್ತಾ ಇದೆ. ಇಷ್ಟು ವರ್ಷದಿಂದ ನೀವು ರೈಲ್ವೆ ಬೋರ್ಡಲ್ಲಿ ಕೂತಿದ್ದೀರಾ, ಇಷ್ಟು ವರ್ಷದಿಂದ ನೀವು ನಮ್ಮನ್ನು ಪ್ರತಿನಿಧಿಯಾಗಿ ಅಲ್ಲಿ ಇದ್ದಿದ್ದೀರಾ. ಯಾಕೆ ಇವತ್ತು ತನಕ ಒಬ್ಬರು ಅದ್ರ ಬಗ್ಗೆ ವಿಷಯ ರೈಸ್ ಮಾಡಿಲ್ಲ? ಏನಾದರೂ ನಿಮ್ಮ ದಾಖಲೆ ಇದ್ರೆ ರಿಲೀಸ್ ಮಾಡಿ. ಟ್ರ್ಯಾಕ್ಮೆಂಟನ್ಗೆ LDC ಓಪನ್ ಟು ಆಲ್ ನಾವು ಕೇಳಿದ್ದೀವಿ ಅಂತ ಯಾವುದೇ ಒಂದು ದಾಖಲೆ ಇದ್ರೆ ರಿಲೀಸ್ ಮಾಡಿ. ಅಥವಾ ಹಾರ್ಡ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಪರ್ಮಿಷನ್ ನೀವು ಕೊಡ್ಸಿದಂತ ರಿಲೀಸ್ ಮಾಡಿ ನೋಡೋಣ. ದಾಖಲೆ ನಾನು ಕೊಡ್ತೀನಿ. ಸುಳ್ಳು ಹೇಳ್ಕೊಂಡು ಯಾಕೆ ಮಿಸ್ಗೈಡ್ ಮಾಡ್ತಾರೆ? ಇವತ್ತು ಯಾರು ಹೆಬ್ಬೆಟ್ಗಳಿಲ್ಲ, ಪ್ರತಿಯೊಬ್ಬರು ಶಿಕ್ಷಣವಂತರಿದ್ದಾರೆ, ಶಿಕ್ಷಿತರಿದ್ದಾರೆ. ಸೊ ಇವತ್ತೇ ಈ ಸುಳ್ಳನ್ನು ಬಿಟ್ಬಿಡಿ. ನಿಮ್ಮ ಹತ್ರ ದಾಖಲೆ ರಿಲೀಸ್ ಮಾಡಿ. ಆಲ್ರೆಡಿ ನಮ್ಮಲ್ಲಿ ಇದ್ದ ದಾಖಲೆ ನಾವು ರಿಲೀಸ್ ಮಾಡಿದ್ದೀವಿ ಎಲ್ಲ ಗ್ರೂಪ್ಗಳಲ್ಲಿ, ನೋಡ್ಕೊಳ್ಳಿ. ಇನ್ನೂ ಹೆಚ್ಚಿನ ದಾಖಲೆ ಏನು ಬೇಕು ಅದನ್ನು ನಮ್ಮ ತಿಪ್ಟೂರಿನ ಆಫೀಸಲ್ಲಿದೆ, ಬಂದು ತಗೊಂಡೋಗಿ ಕೇಳಿ ವಿಚಾರಿಸಿ. ನಾವು ಯಾರಿಗೂ ಸೇಲ್ ಆಗಿಲ್ಲ. 2014ರಿಂದ 10 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ನಮ್ಮನ್ನು ನಾವು ಯಾರಿಗೂ ಮಾರ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮನ್ನು 4 ಲಕ್ಷ ಟ್ರ್ಯಾಕ್ಮೆಂಟನ್ನು ನಂಬಿದ್ದಾರೆ. ಇವತ್ತು 12 ಲಕ್ಷ ಕಾರ್ಮಿಕರೇನಿದ್ದಾರೆ ರೈಲ್ವೆಯಲ್ಲಿ, ಅವರು ಇವತ್ತು ನಮ್ಮನ್ನು ನಂಬ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹುಡುಗರು ಚಿಕ್ಕದಾಗಿ ಹೋರಾಟ ಪ್ರಾರಂಭ ಮಾಡಿ ಇವತ್ತು ಈ ಒಂದು ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವರಲ್ಲಿರುವ ನಿಯತ್ತು ಕಾರಣ. ಈ ನಿಯತ್ತನ್ನು ನಾವು ಬೆಂಬಲಿಸ್ತೀವಿ ಅಂತ ನಿಂತ್ಕೊಂಡಿದ್ದಾರೆ. ಇವತ್ತು ಎಷ್ಟೋ ಜನ ನಿಮ್ಮ ಹಿಂದ್ಗಡೆ ನಿಮ್ಮ ಫ್ಲಾಗ್ ಇಟ್ಕೊಂಡು ಜಯ ಅಂತ ಓಡಾಡ್ತಿರ್ಬೋದು, ಆದರೆ ಅವ್ರ ಒಳಗಡೆ ಹೇಳ್ತಾ ಇದೆ, ಯಾವ ಒಂದು ಒತ್ತಡದಲ್ಲಿ, ಯಾವ ಒಂದು ಭಯದಲ್ಲಿ ಅವ್ರು ನಿಮ್ಮ ಜೊತೆ ಬಂದು ನಿಂತಿದ್ದಾರೆ, ಅವ್ರಿಗೆ ಒಳಗಡೆ ಆತ್ಮ ಹೇಳ್ತಾ ಇದೆ, ಇಲ್ಲ ನಾನು ಇವತ್ತು AIT ಬೆಂಬಲಿಸಬೇಕು, AIT ಜೊತೆ ನಾನು ನಿಲ್ಲಬೇಕು. ಯಾಕಂತ ಹೇಳಿದ್ರೆ AIT ಸಂಘಟನೆ ಈ ಥರ ಹುಟ್ಟಿ ಬಂದಂಥ ಒಂದು ಸಂಘಟನೆ. ಒಬ್ಬ ಶೋಷಿತ ರೈಲ್ವೆಯಲ್ಲಿ ಕಡೆಯ ಕಾರ್ಮಿಕ ನೆನೆಸಿಕೊಂಡಂಥ ಒಬ್ಬ ಟ್ರ್ಯಾಕ್ಮೆಂಟನ್ಗಳು ಹುಟ್ಟುವಾಗಿರೋ ಸಂಘಟನೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದರೆ, ಸೊ ಕೆಲವರು ಹೆಮ್ಮೆ ಪಡ್ತಾ ಇದ್ದಾರೆ. ನಿಮ್ಮ ಒಂದು ಭಯ, ನಿಮ್ಮ ಒಂದು ದೌರ್ಜನ್ಯ, ಇದಕ್ಕೆಲ್ಲ ಅವರು ಇವತ್ತು ನಿಮ್ಮ ಹಿಂದ್ಗಡೆ ಒಂದು ಜಕಾರ ಆಗ್ತಿರ್ಬೋದು. ಸೊ ಇದು ಸ್ನೇಹಿತರೆ 2016 ಸೆಪ್ಟೆಂಬರ್ 22ರಂದು ನಾವು ಜಂತರ್ ಮಂತರ್ ಹೋರಾಟ ಮಾಡಿದ್ದಕ್ಕೂ ಸಾಕ್ಷಿ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಸೊ ರೈಲ್ವೆ ಬೋರ್ಡ್ ಹಾರ್ಡ್ ಆ್ಯಂಡ್ ರಿಸ್ಟ್ರಿಕ್ಷನ್ ಘೋಷಣೆ ಮಾಡಿದ್ದನ್ನು ಸಹ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಸೊ ಇನ್ನೊಂದು ಹೋರಾಟ ಇದೆ ನಮ್ಮದು. ಅದೇ ಹೋರಾಟದಲ್ಲಿ ನಾವು CRP ಅವರಿಗೆ ಮನವಿ ಮಾಡಿದ್ದೀವಿ. ಸೊ ಈ ಮನವಿ ಪ್ರಕಾರ 3 ಝೋನಲ್ಗಳ GMಗಳನ್ನು ಒಂದು ಕಮಿಟಿಯನ್ನು ರಚನೆ ಮಾಡಿ ಫೆಬ್ರವರಿ 5, 2018ರಂದು ರೈಲ್ವೆ ಬೋರ್ಡು ಸುಮಾರು 7 ವಿಧದ 19,400 ರೂಪಾಯಿಗಳ ಸೇಫ್ಟಿ ಕಿಟ್ಟನ್ನು ನಮಗೆ ಎಲ್ಲ ಟ್ರ್ಯಾಕ್ಮೆಂಟನ್ನು ಕೊಟ್ಟರು. ಅಲ್ಲಿ ತನಕ ಒಂದು ಶೂ ಇರಲಿಲ್ಲ, ಒಂದು ರೈನ್ ಕೋಟ್ ಇರಲಿಲ್ಲ, ಒಂದು ಟಾರ್ಚ್ ಇರಲಿಲ್ಲ, ಏನಿರಲಿಲ್ಲ. ವರ್ಷಕ್ಕೆ 250-300 ಜನ ಟ್ರ್ಯಾಕ್ಮೆಂಟನರ್ಗಳು ಸಾಯ್ತಾ ಇದ್ರು. ಅದು ಯಾರಿಗೂ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಸಾಕ್ಷಿ ಬೇಕಾದ್ರೆ ನಾನು ಕೊಡ್ತೀನಿ.
19,400 ರೂಪಾಯಿಗಳ ಕಿಟ್ ಇವತ್ತು ಏನು ನಾವೆಲ್ಲ ಯೂಸ್ ಮಾಡ್ತಿದ್ವಿ ಟ್ರ್ಯಾಕ್ ಮೇಂಟೈನರ್ಗಳು, ಪ್ರತಿಯೊಂದು ಇವತ್ತು ARTನ ಹೋರಾಟದ ಫಲ. ಅದು ಮುಖ್ಯವಾಗಿ ಒಂದು ಹೋರಾಟ ಇತ್ತು ನಮ್ಮದು. ಏನಂದರೆ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದ್ರು, ಬ್ರಿಟಿಷರು ರೈಲ್ವೆಯನ್ನು ಸಹ ತಗೊಬಂದಿದ್ರು. ಬ್ರಿಟಿಷರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಭಾರತೀಯನ ಒಂದು ಟಾರ್ಚರ್ ಇಲ್ಲ, ಏನಿರಲಿಲ್ಲ. ವರ್ಷಕ್ಕೆ 250-300 ಜನ ಟ್ರ್ಯಾಕ್ ಮೇಂಟೈನರ್ಗಳು ಸಾಯ್ತಾ ಇದ್ರು. ಅದು ಯಾರಿಗೂ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಸಾಕ್ಷಿ ಬೇಕಾದ್ರೆ ನಾನು ಕೊಡ್ತೀನಿ. 19,400 ರೂಪಾಯಿಗಳ ಕಿಟ್ ಇವತ್ತು ಏನು ನಾವೆಲ್ಲ ಯೂಸ್ ಮಾಡ್ತಿದ್ವಿ ಟ್ರ್ಯಾಕ್ ಮೇಂಟೈನರ್ಗಳು, ಪ್ರತಿಯೊಂದು ಇವತ್ತು ARTನ ಹೋರಾಟದ ಫಲ. ಅದು ಮುಖ್ಯವಾಗಿ ಒಂದು ಹೋರಾಟ ಇತ್ತು ನಮ್ಮದು. ಏನಂದರೆ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದ್ರು, ಬ್ರಿಟಿಷರು ರೈಲ್ವೆಯನ್ನು ಸಹ ತಗೊಬಂದಿದ್ರು. ಬ್ರಿಟಿಷರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಭಾರತೀಯನ ಶೋಷಿಸಿದ್ರು. ಅದೇ ರೀತಿ ಆ ಶೋಷಣೆಯನ್ನು ಲೀಗಲ್ ಮಾಡಿ ಹೋಗಿದ್ರು. ಯಾವ ರೂಪದಲ್ಲಿ? ಭಾರತೀಯ ರೈಲ್ವೆಯ ಒಂದು ರೂಲ್ಸ್ಗಳ ರೂಪದಲ್ಲಿ, ಕಾನೂನು ಅಥವಾ ರೂಲ್ಸ್ಗಳ ರೂಪದಲ್ಲಿ. ಇವತ್ತು ಆ ಶೋಷಣೆಯೇ ಲೀಗಲ್ ಆಗಿ ರೂಲ್ಸ್ಗಳಾಗಿವೆ. ಆ ರೂಲ್ಸ್ಗಳು ಕೆಲವೊಂದು ಬದಲಾಗಿಲ್ಲ. ಆ ಬದಲಾವಣೆಗೋಸ್ಕರ ಹೋರಾಡ್ತಿದ್ದೀವಿ. IRPWM WM ಅಲ್ಲಿ ಬದಲಾವಣೆ ತರಬೇಕು ಅಂತ ಬಿಟ್ಟು ಹೋರಾಟ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ಬ್ರಿಟಿಷ್ ನಿಯಮಗಳನ್ನು ತೆಗೆದುಹಾಕಬೇಕು. ಈ ಹೋರಾಟವನ್ನು ನಾವು ರೈಲ್ವೆ ಬೋರ್ಡ್ಗೆ ಇಟ್ಟಿದ್ದೀವಿ. 27/3/2018 IRPWMನ ಸ್ಲಿಪ್ ನಂಬರ್ 142 ನೋಟ್ ಮಾಡ್ಕೊಳ್ಬೇಕಾದ್ರೆ, ಸೊ ಇದರ ತಿದ್ದುಪಡಿ ಮಾಡಿ ಕೀ ಮ್ಯಾನ್ ಕೆಲಸದಲ್ಲಿ ವಿನಾಯಿತಿ ನೀಡಿ ಗ್ರೀಸಿಂಗ್ ಮಾಡುವುದನ್ನು ನಿಲ್ಲಿಸಿದ್ದು ಈ ಒಂದು ART ಸಂಘಟನೆ. ನಿಮ್ಮ ಹತ್ರ ಯಾರು ಇವತ್ತು ಭಾಷಣ ಮಾಡಿಕೊಂಡು ದೊಡ್ಡದಾಗಿ ಹೇಳ್ತಿದ್ದಾರೆ, ಪಾಪ ಟ್ರ್ಯಾಕ್ ಮೇಂಟೈನರ್ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಏನು ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಚುನಾವಣಾ ಸಮಯದಲ್ಲಿ ಬಂದು ಅವ್ನು ಹೆಗ್ಲ ಕೈ ಹಾಕೊಂಡು, ನಾನು ಅದು ಮಾಡಿದ್ದೀನಿ, ನಿಂಗೆ ಶೂ ಕೊಡಿಸಿದ್ದೀನಿ, ಬಾಟಾ ಶೂ ಕೊಡಿಸಿದ್ದೀನಿ, ಪಾಸ್ ಕೊಡಿಸಿದ್ದೀನಿ. ಸುಳ್ಳು ಹೇಳಕ್ಕೆ ಹೋಗ್ಬೇಡಿ. ಯಾರು ಹೆಬ್ಬೆಟ್ಗಳಿಲ್ಲ ಇಲ್ಲಿ. ಬದಲಾವಣೆಯನ್ನು ಪ್ರತಿಯೊಬ್ಬರು ಬಯಸಿದ್ದಾರೆ. ಇನ್ನು ಅಡ್ಮಿನಿಸ್ಟ್ರೇಷನ್ ಬಯಸಿಲ್ವಾ? ಸೊ ಅವರಿಗೂ ಬದಲಾವಣೆ ಬೇಕು. ಪಾಪ 2004 ಅಪಾಯಿಂಟ್ ಆದ ಅಡ್ಮಿನಿಸ್ಟ್ರೇಷನ್ಗಳಿಗೂ ಸಮೇತ NPS ಬೇಡ, UPS ಬೇಡ, ಅವರಿಗೂ OPS ಬೇಕು. ಬಟ್ ಅವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ, ಯಾಕಂದರೆ ಒಂದು ಸ್ಥಾನದಲ್ಲಿದ್ದಾರೆ ಅವರು. ನಿಮ್ಮೆಲ್ಲ ಭ್ರಷ್ಟಾಚಾರ ಇವೆಲ್ಲ ನಾವು ಬಯಲು ಮಾಡಲಿಕ್ಕಿದ್ದೀವಿ. ಸೊ ನಾನು ಇವತ್ತಿನ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಬಂದಿರುವಂಥದ್ದು RKTA ಮತ್ತು SWR ಅಲ್ಲಿರುವಂಥ ARTನ ಒಂದು ಸಂಬಂಧ, ಅಥವಾ ಈ ಒಂದು ಚುನಾವಣೆಯಲ್ಲಿ ಯಾಕೆ ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ವಿಚಾರವನ್ನು ಹೇಳಕ್ಕೆ ಬಂದಿದ್ದೇನೆ. ಇನ್ನೊಂದು, ART ಸಂಘಟನೆ ಭಾರತೀಯರಲ್ಲಿ 13 ಝೋನ್ನಲ್ಲಿ ಇವತ್ತು ಚುನಾವಣೆ ಸ್ಪರ್ಧಿಸ್ತಿದೆ. 13 ಝೋನ್ನಲ್ಲೂ ಸಹ ART ಇದೆ. ಬೇಕಾದ್ರೆ ನೋಟ್ ಮಾಡ್ಕೊಳ್ಬೋದು ನೀವು. SWR, NFR, SCR, WR, CR, ER ಆ್ಯಂಡ್ SCR, WCR, NCR, NER, ECR, SCR, NR 13 ಝೋನಲ್ಲೂ ಸಮೇತ ಇವತ್ತು ART ಇದೆ. ಸೊ ಅದೇ ರೀತಿ 3ರಿಂದ 4 ಝೋನಲ್ಲಿ RKTA ಇದೆ. ಯಾಕೆ RKTA ಇವತ್ತು ಈ ಮಟ್ಟಕ್ಕೆ ಬಂತು ಅಂತ ನೀವು ಕೇಳ್ಬೋದು. ಕಾರಣ ಇದೆ ಸ್ನೇಹಿತರೆ. ಟ್ರ್ಯಾಕ್ ಮೇಂಟೈನರ್ಗಳ ಬೆವರಿಂದ ಕಟ್ಟಿದಂಥ ಒಂದು ಸಂಘಟನೆ. ಅಂದರೆ ಟ್ರ್ಯಾಕ್ ಮೇಂಟೈನರು ಹೋರಾಟ ಮಾಡಿ ಕಟ್ಟಿದ್ದು ಸರಿ. ಆದರೆ ಇದರ ಫೌಂಡರ್ ಯಾರು, ಯಾವಾಗ ಹುಟ್ಟುಹಾಕಿದ್ರು, ಇದರ ಹಿನ್ನೆಲೆ ಏನು, ಇದು ಹುಟ್ಟಾಗಲಿಕ್ಕೆ ಕಾರಣ ಏನಿತ್ತು, ಅದರ ಬಗ್ಗೆ ನಾನು ಇನ್ನೂ ಕೂಲಂಕುಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ದಯವಿಟ್ಟು ನಿಷ್ಪಾತವಾಗಿ ಕಾರ್ಮಿಕರಿಗೋಸ್ಕರ ಹೋರಾಡುವಂಥ ART ಸಂಘಟನೆ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಜೊತೆ ನಿಂತಿದೆ ಸ್ನೇಹಿತರೆ. ಎಲ್ಲ ಡಿಪಾರ್ಟ್ಮೆಂಟ್ನವರು ಇವತ್ತು ನಿಮ್ಮೆಲ್ಲ ಸಮಸ್ಯೆಗಳನ್ನು ಖುದ್ದಾಗಿ ನೀವು ಬಂದು ಮಾತಾಡಿ. GM ಮುಂದೆ ಕೂತ್ಕೊಳ್ಳಿ, ರೈಲ್ವೆ ಬೋರ್ಡಲ್ಲಿ ಕೂತ್ಕೊಳ್ಳಿ, DRMಗಳ ಮುಂದೆ ಕೂತ್ಕೊಳ್ಳಿ, ಮಾತಾಡಿ. ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಬೇಕು. ಯಾಕಂದರೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ನಮ್ಮ ಸಮಸ್ಯೆಗಳು ನಾವೇ ಬಗೆಹರಿಸ್ಕೊಳ್ಬೇಕು. ಒಂದು ವೇಳೆ ನಮಗೋಸ್ಕರ ಇನ್ನೊಬ್ಬರು ಇದ್ದಾರೆ ಅಂತಿದ್ದು ಇಲ್ಲಿಗೆ ನಾವು ಸಮಸ್ಯೆಗಳೇ ಇರ್ತಿರಲಿಲ್ಲ. ರೈಟ್? ಸೊ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು, RKTA ಮತ್ತು ART ಬಗ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಬಾರಿಯ ಚುನಾವಣೆಯಲ್ಲಿ ಟ್ರ್ಯಾಕ್ ಮೇಂಟೈನರ್ ಆದವರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ D ಗ್ರೂಪ್ ಮತ್ತು C ಗ್ರೂಪ್ ನೌಕರರು ARTನ ಬೆಂಬಲಿಸಿ. ಯಾಕಂತ ಹೇಳಿದ್ರೆ ARTಗೆ ನಿಮಗೆ ಯಾವುದೇ ಕ್ವಶನ್ಸ್ ಇದ್ದರೂ ನಮ್ಮ ಹತ್ರ ಕೇಳಿ, ಅದಕ್ಕೆ ಬೇಕಾದ ದಾಖಲೆಯನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ. ನಿಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ನಾಳೆ ದಿನ ನೀವೇ ನಿಂತು ಹೋರಾಟ ಮಾಡಿ. ಇಲ್ಲಿ ಕಾಂತರಾಜು AB ಕಾಂತರಾಜು ಅವರಾಗಿರಲಿ, ಗಣೇಶ್ ಬಿಲ್ಲವ್ ಅವರಾಗಿರಲಿ, ಪರಶುರಾಮ್ ಹರ್ನಾಳ್ ಅವರಾಗಿರಲಿ, ಯಾರೂ ಇಲ್ಲಿ ಲೀಡರ್ ಅಲ್ಲ.
ಬಟ್ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸುವಂಥ ಕಾರ್ಯವನ್ನು ನಾವು ಮಾಡಿದ್ದೀವಿ ಅಷ್ಟೇ. ನಾಳೆ ಬೆಳಿಗ್ಗೆ ನೀವು ಬಂದು ಅಣ್ಣ ನಾನು ಹೋರಾಟ ಮಾಡ್ತೀನಿ ಸರ್, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಖಂಡಿತ ನಿಮ್ಮ ಜೊತೆ ನಾವು ನಿಲ್ತೀವಿ. ನೀವೇ ಹೋರಾಟ ಮಾಡ್ಕೊಂಡೋಗಿ. ಇದು ಪ್ರತಿಯೊಬ್ಬ ಕಾರ್ಮಿಕರ ಹೋರಾಟ. ಸೊ ಕಾರ್ಮಿಕರ ಒಂದು ಸಂಘಟನೆ. ಸೊ ಈ ಒಂದು ಸಂಘಟನೆಯನ್ನು ಈ ಬಾರಿಯ ಚುನಾವಣೆಯಲ್ಲಿ ಭಾರಿ ಅಂತರದಿಂದ ಗೆಲ್ಲಿಸಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಸ್ನೇಹಿತರೆ. ಸತ್ಯಮೇವ ಜಯತೆ ಎನ್ನುವಂಥ ಪದಕ್ಕೆ ಒಂದು ಅರ್ಥ ಸಿಗಬೇಕು. ಭಾರತೀಯ ಸಂವಿಧಾನಕ್ಕೆ ಜಯವಾಗಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜಯ ಆಗಬೇಕು ಅಂತ ಇದ್ದರೆ ಈ ಬಾರಿಯ ಚುನಾವಣೆಯಲ್ಲಿ ಶಿಕ್ಷಿತರಾದಂಥ ನೀವೆಲ್ಲರೂ ಸಹ ARTOವನ್ನು ಬೆಂಬಲಿಸಿ. ಸೊ ನಿಮ್ಮ ಹೋರಾಟವನ್ನು ನೀವೇ ಮಾಡಿ ಅಂತ ಹೇಳ್ತಾ, ಸೊ ಈ ಬಾರಿಯ ಚುನಾವಣೆಯಲ್ಲಿ ಸೀರಿಯಲ್ ನಂಬರ್ 1 ನಮ್ಮ ಚಿಹ್ನೆ ರೈಲ್ವೆ ಟ್ರ್ಯಾಕ್. ಯಾಕಂದರೆ ಟ್ರ್ಯಾಕ್ ಇಲ್ಲದೆ ಜೀವನ ಇಲ್ಲ, ಟ್ರ್ಯಾಕ್ ಇಲ್ಲದೆ ಯಾರಿಗೂ ರೈಲ್ವೆಯಲ್ಲಿ ಕೆಲಸ ಇಲ್ಲ ಅಲ್ವಾ. ಸೊ ಟ್ರ್ಯಾಕ್. ಸೊ ಈ ಒಂದು ಚಿಹ್ನೆಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಆಯ್ಕೆ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನೀವೇ ಲೀಡರ್ ಆಗಿ ಖುದ್ದಾಗಿ ಬಂದು ಹೋರಾಟ ಮಾಡಿ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ.